ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುನೀತಾ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಈಸಿಯಾಗಿ ಹಾಕುವಂಥ ಒಂದು ಡೈಮಂಡ್ ಶೇಪಲ್ಲಿ ಹಾಕುವಂಥ ಒಂದು ಸ್ಯಾರಿ ಕುಚ್ಚು ಡಿಸೈನ್, ಕ್ರೋಶೆ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬಾ ಈಸಿಯಾಗಿ ತುಂಬ ಕ್ವಿಕ್ಕಾಗಿ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿಯಾಗಿರುವಂಥ ಡೈಮಂಡ್ ಶೇಪನ್ನು ಯೂಸ್ ಮಾಡಿಕೊಂಡು ಇವತ್ತು ನಾವು ಕ್ರೋಶ ಡಿಸೈನ್ ಹಾಕೋದು ಹೇಗೆ ಅಂತ ನೋಡೋಣ. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ಇದನ್ನು ನಾವು ಸರ್ಕಲ್ ಶೇಪಲ್ಲಿ ಸಿಗುತ್ತಲ್ವ, ಅದ್ರ ಬದಲಿಗೆ ಇವತ್ತು ನಾವು ಈ ರೀತಿಯಾಗಿ ಡೈಮಂಡ್ ಶೇಪಲ್ಲೇ ಹಾಕ್ತಾಯಿದ್ದೀವಿ. ಇದನ್ನು ಹಾಕಲಿಕ್ಕೆ ನೋಡಿ 2 ರೀತಿಯ ಕಲರನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಕಲರ್ ಹಾಗೂ ಪಲ್ಲು ಕಲರು, ಹಾಗೆ 3 mm ಬೀಡನ್ನು ಯೂಸ್ ಮಾಡ್ಕೊತಾ ಇದ್ದೀನಿ. ನೀಡಲ್ ನಂಬರ್ ಬಂದುಬಿಟ್ಟು 10 ಯೂಸ್ ಮಾಡ್ತಾಯಿದ್ದೀನಿ. 10 0.75 mm ಯೂಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಅರಳೆ ದಾರನ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಬೀಡ್ ಒಳಗಡೆಯಿಂದ ಈ ರೀತಿಯಾಗಿ ತೊಗೊಂಡು ಒಂದು 2 ರಿಂದ 3 ಸಾರಿ ಈ ರೀತಿಯಾಗಿ ಲಾಕ್ ಮಾಡ್ಕೋಬೇಕು. ನಾಟನ್ನು ಮಾಡ್ಕೊಳ್ಳೋಣ. ಒಂದು 3 ಸಾರಿ ಈ ರೀತಿಯಾಗಿ ನಾಟ್ ಮಾಡ್ಕೋಬೇಕು. ಈ ರೀತಿ ನಾಟ್ ಮಾಡ್ಕೊಂಡಾದಮೇಲೆ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಸ್ವಲ್ಪ ಉದ್ದನೇ ಬಿಟ್ಕೊಂಡಿದ್ದೀನಿ ಬೇಕು ಅಂತ. ಅದನ್ನು ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಆ ಬೀಡ್ ಬ್ಯಾಕ್ ಸೈಡಲ್ಲಿ ಈ ರೀತಿಯಾಗಿ ಬರೋ ರೀತಿಯಲ್ಲಿ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು ಕ್ರೋಶನ ತೊಗೊಂಡು ನೋಡಿ, ನಾಟ್ ಮಾಡ್ಕೊಂಡಿರ್ತೀವಲ್ಲ, ಅದ್ರ ಕೆಳಗಡೆ ಗ್ಯಾಪ್ ಇರುತ್ತೆ ಇಲ್ಲಿ, ಆ ಗ್ಯಾಪಲ್ಲಿ ಹೋಗಿ ಈ ರೀತಿಯಾಗಿ ದಾರನ ಎಳ್ಕೊಂಡು ಬರಬೇಕು. ಇವಾಗ ದಾರ ಎಳ್ಕೊಂಬಂದಿರ್ತೀವಲ್ವ, ಆ ದಾರದಿಂದ ಈಗ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ಬೀಡ್ ಒಳಗಡೆಯಿಂದ ಹೋಗಿ ದಾರನ ಎಳ್ಕೊಂಡು ಬಂದು ಆ 2 ಸೇರಿಸ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಈ ರೀತಿಯಾಗಿ ಒಂದು ಸಿಂಗಲ್ ಕ್ರೋಶ ಆಯಿತು. ಮತ್ತು ಅದೇ ರೀತಿಯಾಗಿ ಹೋಗಿ ದಾರನ ಎಳ್ಕೊಂಡು ಬಂದು ಮತ್ತು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಆ ಎಕ್ಸ್ಟ್ರಾ ಥ್ರೆಡ್ ಹಾಗೆ ಬೀಡ್ನ ಬ್ಯಾಕ್ ಸೈಡಲ್ಲಿ ಬರೋ ರೀತಿಯಲ್ಲಿ ಇಟ್ಕೋಬೇಕು. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ಳೋಣ. ಈ ರೀತಿ ನೀಟಾಗಿ ಸಿಂಗಲ್ ಕ್ರೋಶಗಳು ನೀಟಾಗಿ ಬರಬೇಕು. ಎಲ್ಲೂ ಥ್ರೆಡ್ ಬಿಟ್ಕೊಳೋ ಥರ ಆಗಬಾರ್ದು. ಆ ರೀತಿಯಾಗಿ ತುಂಬ ಲೂಸಾಗಿ ಹಾಕಬಾರ್ದು, ತುಂಬ ಟೈಟಾಗೂ ಹಾಕಬಾರ್ದು. ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಎಡ್ಜಲ್ಲಿ ಬಂದಾಗ ಬೇಕು ಅಂದರೆ ನೀವು ಪ್ರತಿ ಎಡ್ಜಲ್ಲೂ ಬೀಡನ್ನು ಹಾಕ್ಕೋಬೋದು. ನೋಡಿ, ಈ ರೀತಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊತೀನಿ. ಇಲ್ಲಿ ನೀವು ಹಾಫ್ ಡಬಲ್ ಕ್ರೋಶ ಬೇಕು ಅಂದರೂ ಸಹ ಮಾಡ್ಕೋಬೋದು. ಸ್ವಲ್ಪ ಡಿಸೈನ್ ಲೈಟಾಗಿ ದೊಡ್ಡದಾಗಿ ಬರುತ್ತೆ, ಸ್ವಲ್ಪ ಕಾಣಿಸುತ್ತೆ ಡಿಸೈನು. ಇಲ್ಲಾಂದರೆ ಈ ರೀತಿ ಹಾಫ್ ಡಬಲ್ ಕ್ರೋಶ ಸಿಂಗಲ್ ಕ್ರೋಶ ಮಾಡಿಕೊಂಡ್ರೆ ಆಯಿತು. ಈಗ ನೋಡಿ, ಈ ರೀತಿ ಬ್ಯಾಕ್ ಸೈಡಿಗೆ ತಿರುಗಿಸಿ ಎಕ್ಸ್ಟ್ರಾ ಥ್ರೆಡ್ ಏನಿದೆ ಅಲ್ವಾ, ಅದನ್ನು ಕಟ್ ಮಾಡ್ಕೊಂಬಿಡೋಣ. ಮತ್ತೆ ಮುಂದಕ್ಕೆ ತಿರುಗಿಸ್ಕೊಂಡು ಅದೇ ರೀತಿ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಬೇಕು. ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕು. ನೀಟಾಗಿ ಹೋಗಿ ದಾರನ ಎಳ್ಕೊಂಡು ಬಂದು 2 ದಾರ ಇರುತ್ತಲ್ಲ, ಅದನ್ನು ಒಂದು ಮಾಡ್ಕೋಬೇಕು. ನಾನು ಇದಕ್ಕಿಂತ ಮುಂಚೆ ಟ್ರಯಾಂಗಲ್ ಶೇಪಲ್ಲಿ ಇದೇ ಡಿಸೈನ್ನ ಹಾಕಿದೆ. ತುಂಬಾ ಚೆನ್ನಾಗಿ, ಆ ಡಿಸೈನ್ ಸಹ ತುಂಬ ಚೆನ್ನಾಗಿತ್ತು. ಅದೇ ಕಸ್ಟಮರು ಮತ್ತೆ ನಮಗೆ ಬೇರೆ ಶೇಪಲ್ಲಿ ಯಾವುದಾದ್ರೂ ಈ ರೀತಿ ಡಿಸೈನ್ನ ಹಾಕ್ಕೊಡಿ ಅಂತ ಕೇಳಿದಾಗ ನಾವು ಈ ಸರ್ಕಲ್ ಬೇಡ ಅಂತ ಹೇಳಿದ್ದಕ್ಕೆ ನಾನು ಈ ರೀತಿ ಡೈಮಂಡ್ ಶೇಪನ್ನು ತಗೊಂಡು ಈ ರೀತಿ ಡಿಸೈನ್ನ ಟ್ರೈ ಮಾಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 3 ಬೀಡ್ಗಳನ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಒಂದು ಟ್ರಯಾಂಗಲ್ ಡೈಮಂಡ್ ಶೇಪಿಗೆ, ಈ ಆರ್ಚ್ ಸೈಡಲ್ಲಿ ಏನಿದೆಲ್ಲ ಎಡ್ಜಸ್ಸು, ಅಲ್ಲಿ ನಾವು ಬೀಡನ್ನು ಹಾಕ್ಕೋಬೇಕಾಗುತ್ತೆ. ಈಗ ಒಂದು ಬೀಡನ್ನು ಹಾಕ್ಕೊಳ್ಳೋಣ. ಈ ರೀತಿ ಬೀಡನ್ನು ಹಾಕ್ಕೊಂಡು ಮತ್ತು ಅದೇ ರೀತಿ ಸಿಂಗಲ್ ಕ್ರೋಶಗಳನ್ನ ಕಂಟಿನ್ಯೂ ಮಾಡ್ಕೋಬೇಕು. ಇದು ಕೌಂಟಿಂಗ್ ಇರಲ್ಲ ಸಿಂಗಲ್ ಕ್ರೋಶಗಳು, ಇಷ್ಟೇ ಅಂತ ಏನು, ಜಸ್ಟ್ ಎಡ್ಜಸ್ ಬರೋವರೆಗೂ ಕರೆಕ್ಟಾಗಿ ನಾವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡು ಆ ಎಡ್ಜಿಗೆ ಬಂದಾಗ ಒಂದು ಬೀಡನ್ನು ಹಾಕ್ಕೋಬೇಕು. ಬೇಕು ಅಂದರೆ ನೀವು ಪ್ರತಿಯೊಂದು ಎಡ್ಜಸ್ಗೂ ಸಹ ಬೀಡನ್ನು ಹಾಕ್ಕೋಬೋದು. ಒಂದು 5 to 6 ಸಿಂಗಲ್ ಕ್ರೋಶಗಳು ಇರಿಸುತ್ತೆ ಒಂದೊಂದು ಎಡ್ಜಸ್ಗೂ. ನೀವು ತೊಗೊಂಡಿರೋ ಬೀಡನ್ನ ಸೈಜ್ನ ನೋಡಿಕೊಂಡು ನೀವು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಒಂದು ಬೀಡನ್ನು ಹಾಕ್ಕೊಂಡು ಮತ್ತೆ ಅದೇ ರೀತಿ ಮತ್ತೆ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಳ್ಳೋಣ. ಇಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ ಡಿಸೈನು ಎಷ್ಟು ನೀಟಾಗಿ ಬರ್ತಾ ಇದೆ ಅಂತ. ಅದೇ ರೀತಿ ನೀಟಾಗಿ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ಬಿಗಿನರ್ಸು ಸಹ ಆರಾಮಾಗಿ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಏನಕ್ಕಪ್ಪ ಅಂತಂದರೆ ಸಿಂಗಲ್ ಕ್ರೋಶ ಆರಾಮಾಗಿ ಬಿಗಿನರ್ಸ್ ಆವಾಗಲೇ ಹಾಕಲಿಕ್ಕೆ ಟ್ರೈ ಮಾಡಿರ್ತೀರ. ಈ ಡಿಸೈನ್ ತುಂಬಾ ಈಸಿಯಾಗಿ ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ. ತುಂಬ ಚೆನ್ನಾಗಿ ಯೂನಿಕ್ ಆಗಿರೋವಂಥ ಒಂದು ಡಿಸೈನ್ ಅಂತಲೇ ಹೇಳ್ಬೋದು.
ನೋಡಿ ಈಗ ಇನ್ನೊಂದು ಬೀಡನ್ನು ಹಾಕ್ಕೊಂಡು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೆ ಎಷ್ಟು ಸಿಂಗಲ್ ಕ್ರೋಶೆ ಇರಿಸುತ್ತೋ ಅಷ್ಟು ಆದಮೇಲೆ ಲಾಸ್ಟ್ ಸಿಂಗಲ್ ಕ್ರೋಶಕ್ಕೆ ಬೀಡನ್ನು ಹಾಕ್ಕೊಂಡು ಈ ರೀತಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ ನೋಡಿ ಫಸ್ಟ್ ಸಿಂಗಲ್ ಕ್ರೋಶ ಏನಿದೆಯಲ್ಲ ಆ ಗ್ಯಾಪಲ್ಲಿ ಹೋಗಿ ಈ ರೀತಿ ದಾರಾನ ಎಳ್ಕೊಂಡು ಬಂದು ಎರಡೂ ದಾರಾನ ಒಂದು ಮಾಡಿಕೊಂಡ್ರೆ ಲಾಕ್ ಆಗುತ್ತೆ. ಈ ರೀತಿ ಲಾಕ್ ಆದಮೇಲೆ ಎರಡು ಚೈನನ್ನು ಹಾಕ್ಕೊಂಡು ಥ್ರೆಡನ್ನು ಕಟ್ ಮಾಡ್ಕೋಬೇಕು. ಈ ರೀತಿ ಥ್ರೆಡನ್ನು ಕಟ್ ಮಾಡಿಕೊಂಡು ಥ್ರೆಡನ್ನು ನಮ್ಮ ಕಡೆಗೆ ಎಳ್ಕೋಬೇಕು. ನೋಡಿ ಈ ರೀತಿ ಎಳ್ಕೊಂಡ್ರೆ ಲಾಕ್ ಆಗೋಗುತ್ತೆ. ನೋಡಿ ಈ ರೀತಿ ನೀಟಾಗಿ ಬರುತ್ತೆ ಡೈಮಂಡ್ ಶೇಪಲ್ಲಿ. ಇವಾಗ ಈ ಎಕ್ಸ್ಟ್ರಾ ಥ್ರೆಡನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಗಮ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಗೆ ಹಚ್ಕೊಳ್ಳೋಣ. ಸ್ವಲ್ಪ ಗಮ್ಮನ್ನು ಹಾಕಿಬಿಟ್ಟು ಬ್ಯಾಕ್ ಸೈಡಲ್ಲಿ ನೋಡಿ ಈ ರೀತಿ ನೀಟಾಗಿ ಹಚ್ಕೊಂಬಿಡಿ. ಮುಂದಕ್ಕೆ ಯಾವುದೇ ರೀತಿ ಹತ್ಕೋಬಾರ್ದು ಗಮ್ಮು, ಆ ರೀತಿಯಾಗಿ ಹಚ್ಕೊಂಡ್ರೆ ಆಯಿತು. ನೋಡಿ ಡೈಮಂಡ್ ಶೇಪಲ್ಲಿ ನೀಟಾಗಿ ಬಂದಿದೆ ಡಿಸೈನು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನ್ ಮಾತ್ರ. ನೋಡಿ ಸರ್ಕಲ್ಗಿಂತಲೂ ಸ್ವಲ್ಪ ತುಂಬಾ ಡಿಫ್ರೆಂಟ್ ಲುಕ್ಕಲ್ಲಿ ಬರುತ್ತೆ. ನಾನು ಈ ರೀತಿ ಎರಡೂ ಕಲರಲ್ಲೂ ಸಹ ಟ್ರಯಾಂಗಲ್ ಶೇಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಜಸ್ಟ್ ನಾನು ಒಂದು 20ಇಂದ 22ವರೆಗೂ ಇಡಿಸುತ್ತೆ. ನಾನಿಲ್ಲಿ 2.25 ಇಂಚಷ್ಟು ಗ್ಯಾಪನ್ನು ಬಿಟ್ಟು ಈ ರೀತಿಯಾಗಿ ಪ್ಯಾಚಸನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಇನ್ನೊಂದು ಸ್ವಲ್ಪ ಹತ್ರ ಬೇಕು ಅನ್ನೋದಾದರೆ 2 ಇಂಚಸ್ವರೆಗೂ ಗ್ಯಾಪನ್ನು ಬಿಟ್ಟು ನೀವು ಹಾಕ್ಕೋಬೋದು. ನಾರ್ಮಲ್ ಕಾಟನ್ ಥ್ರೆಡನ್ನು ತೊಗೊಂಡಿದ್ದೀನಿ. ಪಲ್ಲು ಕಲರ್ ಯಾವ ಕಲರ್ ಇದೆ ಅಲ್ವಾ ಅದೇ ಕಲರಲ್ಲೇ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿಯಾಗಿ ಫಸ್ಟು ಒಂದು ಸರಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಾದಮೇಲೆ ನೀಡಲ್ಗೆ ನಾವು ಡಿಸೈನಲ್ಲಿ ಯಾವುದು ಬೀಡನ್ನು ಯೂಸ್ ಮಾಡಿರ್ತೀವಿ ನೋಡಿ ಅದೇ ಬೀಡನ್ನೇ ಹಾಕ್ಕೋಬೇಕು. ಒಂದು ಬೀಡನ್ನು ಹಾಕ್ಕೊಂಡು ಈ ಪ್ಯಾಚಸ್ ಏನಿದೆ ಅಲ್ವಾ ಮೇಲ್ಗಡೆ ನೋಡಿ ಕೆಳಗಡೆ ಬೀಡ್ ಏನಿದೆ ನೋಡಿ ಇಲ್ಲಿ ಅದ್ರ ಮೇಲ್ಗಡೆ ಇರೋಂಥ ಸಿಂಗಲ್ ಕ್ರೋಶ ಇರುತ್ತಲ್ವ ಅದ್ರ ಒಳಗಡೆ ನೀಡಲ್ನ ಈ ರೀತಿ ಪಾಸ್ ಮಾಡ್ಕೋಬೇಕು. ಎಳ್ಕೊಂಡು ಥ್ರೆಡ್ ಒಳಗಡೆಗೆ ಈ ರೀತಿ ಎಳ್ಕೋಬೇಕು. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಅದಾದಮೇಲೆ ಮತ್ತೆ ಬೀಡ್ ಏನಿದೆ ಅಲ್ವಾ ಇಲ್ಲಿ ಆ ಬೀಡ್ ಒಳಗಡೆಗೆ ನೀಡಲ್ನ ಮೇಲಕ್ಕೆ ಎಳ್ಕೋಬೇಕು. ಈ ರೀತಿ ನೀಟಾಗಿ ಥ್ರೆಡ್ಡೆಲ್ಲ ಏನು ಲೂಸ್ ಇಲ್ಲದೆ ಇರೋ ರೀತಿಯಲ್ಲಿ ಈ ರೀತಿ ಎಳ್ಕೊಂಡು ನೀಡಲ್ನ ಮತ್ತೆ ಸೀರೆಗೆ ಚುಚ್ಕೋಬೇಕು ಕೆಳಗಡೆಗೆ. ಇಲ್ಲಿ ನಾವು ಮತ್ತೆ ಒಂದು ಸರಿ ಲಾಕ್ ಮಾಡ್ಕೊಂಬಿಡೋಣ. ಹಾಗೆ ಸೀರೆಗೆ ಈ ರೀತಿ ಲಾಕ್ ಆದಮೇಲೆ ನೋಡಿ ನೀಟಾಗಿ ಲೂಸ್ ಇಲ್ಲದೆ ಇರೋ ರೀತಿಯಲ್ಲಿ ಎಳ್ಕೋಬೇಕು. ಮತ್ತು ಇನ್ನೂ ಒಂದು ಸರಿ ಅದೇ ರೀತಿ ಲಾಕ್ ಮಾಡ್ಕೊಳೋದು. ನಾನಿಲ್ಲಿ 6 ಎಳೆ ಥ್ರೆಡನ್ನು ತೊಗೊಂಡಿದ್ದೀನಿ. ಈ ರೀತಿ ಬ್ಯಾಕ್ ಸೈಡಿಗೆ ತಿರುಗಿಸ್ಕೊಂಡು ಬೀಡ್ನ ಒಳಗಡೆಯಿಂದ ನೀಡಲ್ನ ಪಾಸ್ ಮಾಡಿಕೊಂಡು ಥ್ರೆಡನ್ನು ಕಟ್ ಮಾಡ್ಕೊಂಬಿಟ್ರೆ ಆಯಿತು. ಡಿಸೈನ್ ಅಷ್ಟೇ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ. ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಮುಂದಕ್ಕೆ ತಿರುಗಿಸ್ಕೊಳ್ಳೋಣ. ಈ ರೀತಿಯಾಗಿ ರೆಡಿಯಾಗೋಗುತ್ತೆ ಡಿಸೈನು. ತುಂಬ ಈಸಿಯಾಗಿದೆ ನೋಡಿ ಡಿಸೈನು. ನಾನಿಲ್ಲಿ ಪರ್ಪಲ್ ಕಲರಲ್ಲಿ 3 ಪ್ಯಾಚಸ್ ಹಾಕಿದ್ದೀನಿ. ಹಾಗೆ ಲೈಟ್ ಪರ್ಪಲ್ ಕಲರಲ್ಲಿ 1 ಪ್ಯಾಚಸನ್ನು ಹಾಕಿದ್ದೀನಿ. ಈ ರೀತಿಯಾಗಿ ಪೂರ್ತಿ ಸ್ಯಾರಿಗೆ ಕಂಪ್ಲೀಟ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಈಸಿಯಾಗಿ ಹಾಕ್ಬಿಡ್ಬೋದು. ನೋಡಿ ಪೂರ್ತಿ ಕಂಪ್ಲೀಟ್ ಆದಮೇಲೆ ಲುಕ್ ವೈಸ್ ತುಂಬಾ ಚೆನ್ನಾಗಿ ಒಂದು ಯೂನಿಕ್ ಡಿಸೈನ್ ಅಂತಲೇ ಹೇಳ್ಬೋದು. ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಪರ್ಸ್ನಲಿ ಹೇಳ್ಬೇಕಂದ್ರೆ ಈ ಡಿಸೈನ್ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮ್ಗೆ ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ಮತ್ತೆ ಹೊಸ ಬೀಡ್ ಏನಾದರೂ ಇದ್ದರೆ ಅದನ್ನು ನಾವು ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ಸಹ ನಾನು ಮತ್ತಷ್ಟು ವಿಡಿಯೋಗಳಲ್ಲಿ ತೋರಿಸ್ತೀನಿ. ಈ ಡಿಸೈನ್ಗೆ ನಾವು 450ಇಂದ 500ವರೆಗೂ ಚಾರ್ಜಸ್ ಮಾಡ್ಬೋದು. ನೀವು ಇನ್ನು ಹತ್ತತ್ರ ಬೇಕು ಅಂದರೂ ಸಹ ಹಾಕ್ಕೋಬೋದು ಅಥವಾ ದೂರ ಬೇಕು ಅಂದರೂ ಸಹ ಹಾಕ್ಬೋದು. ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಡಿಸೈನ್. ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ. ಧನ್ಯವಾದಗಳು.